ಯಾಕೋ ನಮ್ಮ ಹೆಣ್ಮಕ್ಳ ತಾಲೂಕಲ್ಲಿ ತಮಿಳ್ ಇರಲಿ, ಕನ್ನಡ ಇರಲಿ, ತೆಲುಗು ಇರಲಿ, ನಾವೆಲ್ಲ ಭುವನೇಶ್ವರಿ ತಾಯಿ ಕನ್ನಡಾಂಬೆನ ಪೂಜಿಸೋದ್ರ ಮುಖಾಂತರ ತಾಯಿಯನ್ನ ಅತಿ ಎತ್ತರಕ್ಕೆ ತಗೊಂಡೋಗಂತ ಜವಾಬ್ದಾರಿ ನಮ್ಮ ಮೇಲೆ ಐತೆ ಅಂತ ತಿಳ್ಕೊಳ್ಳೋಣ. ನನ್ನ ತಾಯಿ ಅಂದ್ರೆ ಎಲ್ಲರೂ ಸೇರಿ ಜೋರಾಗಿ ಜೈಕಾರ ಹಾಕೋಣವಾ? ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ ಜಯವಾಗಲಿ. ವೇದಿಕೆ ಮೇಲೆ ಹಾಸಿರತಕ್ಕಂತಹ ಇಲ್ಲಿರ್ತಕ್ಕಂಥ ಎಲ್ಲರೂ ನಮ್ಮ ಸುರೇಶ್ ಜೊತೆ ಇರ್ತೀರಿ. ಮತ್ತೊಬ್ರು ಬುದ್ಧಿಜೀವಿಗಳಾದಂಥ ನಾಸ್ತಿಕ್ ಅವರು ಬಂದಿದ್ದಾರೆ. ಅವರು ಬಹಳಷ್ಟು ಒಂದು ವಿಷಯದಲ್ಲಿ ಕನ್ನಡಕ್ಕೆ ಅವರ ಒಂದು ಕೊಡುಗೆ ಜಾಸ್ತಿ. ನಮ್ಮ ದೀಪು ಸರ್ ಇದ್ದಾರೆ, ದೀಪು ಸರ್ ಅವರು ಅಷ್ಟೇ ಬಹಳಷ್ಟು ಕೊಡುಗೆ ಜಾಸ್ತಿ ನಮ್ಮ ಕನ್ನಡ ವಿಷಯಕ್ಕೆ ಬಂತಂದ್ರೆ. ನಾವೆಲ್ಲರೂ ಕನ್ನಡಿಗರು, ಈ ನೆಲ ಕನ್ನಡದ್ದು, ನಾವು ಬಾಳಿ ಉಸಿರಾಡ್ತಿರ್ತಕ್ಕಂಥದ್ದು ಕನ್ನಡದು. ನಾವು ಯಾವುದೇ ಭಾಷೆ ಇದ್ರೂ ಸಹ ನಾವು ಮೊದಲೇ ಆದಂತೆ ನಮ್ಮ ಮಾತೃ ತಾಯಿ ಕನ್ನಡ ಎಂಬ ಎನ್ನುವುದನ್ನ ತಿಳಿಯೋಣ. ಇಲ್ಲಿ ಕರೆದು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭುವನೇಶ್ವರಿ ತಾಯಿಗಳನ್ನ ಪಾದಗಳ ನಮಿಸುತ್ತಾ ನಮ್ಮ ಸುರೇಶ್ ಸರ್ ಅವರಿಗೆ, ನಮ್ಮ ರಾಜ್ಯಾಧ್ಯಕ್ಷರಿಗೆ ನನ್ನ ಕೃತಜ್ಞತೆ ತಿಳಿಸಿರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.